ಕೆಲವು ದಿನಗಳಿಂದ ಒಂದು ತಮಿಳ್ ಮೂವಿಗೆ ಎಲ್ಲರೂ ಬಿಲ್ಡಪ್ ಕೊಟ್ಟಿದ್ದು ಸಖತ್ತಾಗೈತೆ ಅಂತ ನೋಡೋಣ ಈ ಮೂವಿ ಹೇಗಿರುತ್ತೆ ಅಂತ ಬಿಟ್ಟು ನಾನು ಸ್ಕ್ರೀಮ್ ಹಾಕಿ ನೋಡಿದೆ ಗುರು. ಮೂವಿ ನೇಮ್ ಬಂದ್ಬಿಟ್ಟು ಸಿರಾಯ್, ಸ್ಟಾರಿಂಗ್ ವಿಕ್ರಮ್ ಪ್ರಭು ಗುರು. ಮೂವಿ ಸ್ಟೋರಿ ಬಂದ್ಬಿಟ್ಟು ಏನಿಲ್ಲ ಗುರು, ಒಂದು ಇನ್ಸಿಡೆಂಟ್ ಇಂದ ಒಬ್ಬ 5 ವರ್ಷದಿಂದ ಕೇಸಲ್ಲೇ ಸಿಕ್ಕಾಕೊಂಡಿರ್ತಾನೆ ಗುರು. ಅಸ್ಲಿಗೆ ಆ ಕೇಸ್ ಏನು, ಆ ಕೇಸಿಂದ ಅವ್ನ ಆಚ ಕಡೆ ಬಂದ, ಆ ಪೊಲೀಸ್ಗೂ ಇವನ್ಗೂ ಏನ್ ಸಂಬಂಧ ಅನ್ನೋದೇ ನೀವು ಮೂವಿ ನೋಡೇ ತಿಳ್ಕೊಬೇಕು ಗುರು. ಇನ್ ನಮ್ಮ ಮೂವಿ ಹೇಗಿದೆ ಅಂದ್ರೆ ನನಗೆ ಓಕೆ ಅನ್ನಿಸ್ತು ಗುರು, ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೈಕ್ ಆಗೈತೆ ಗುರು. ನಿಜವಾಗ್ಲೂ ಎಲ್ಲ ಮೂವೀಸ್ಗೂ ಇಡೋ ತರನೇ ಈ ಮೂವಿಗೂ ಇಡ್ತಾರೆ ಅನ್ಕೊಂಡೆ, ಬಟ್ ಡೈರೆಕ್ಟರ್ ಸ್ವಲ್ಪ ಹೊಸದಾಗೆ ಟ್ರೈ ಮಾಡವ್ರೆ ಗುರು. ಅದು ಚೆನ್ನಾಗಿ ವರ್ಕ್ ಕೂಡ ಆಗೈತೆ ಗುರು. ಈ ತರ ಒಂದು ಪೊಲೀಸ್ ಬ್ಯಾಕ್ ಡ್ರಾಪ್ ಮೂವೀಸ್ ಕೆಲವೊಂದು ಬಂದೈತೆ, ಲೈಕ್ ಈ ಕೋಟ ಬೊಮ್ಮಲಿ, ಖೈದಿ, ಶೈಲು, ವಿಚಾರಣೆ ಇವೆಲ್ಲ ಬಂದೈತೆ, ಬಟ್ ಇದೊಂಥರ ಡಿಫ್ರೆಂಟ್ ಆಗೈತೆ ಗುರು. ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಬಿಟ್ರೆ ನನಗೆ ಒಂದು ಸೀನ್ ಸಖತ್ತಾಗಿ ಇಷ್ಟ ಆಯ್ತು ಗುರು. ಅದು ಬಂದ್ಬಿಟ್ಟು ಇವನು ಒಂದ್ ಕಡೆ ತಪ್ಪಿಸ್ಕೊತಾನೆ, ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಕ್ಕಾಕೊಂತಾನೆ. ಅಲ್ಲಿ ಒಂದು ಕಾನ್ವರ್ಜೇಷನ್, ಅಲ್ಲೊಂದು ಕ್ಯಾಮಿಯೋ ಐತೆ. ನಿಜವಾಗ್ಲೂ ಗೂಸ್ ಪಿಂಪಲ್ಸ್ ಎಬ್ದೋಳೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಗುರು. ಈ ನಮ್ಮ ಮೂವಿಯಲ್ಲಿ ಒಂದು ಚಿಕ್ಕದಾಗಿ ಲವ್ ಸ್ಟೋರಿ ಕೂಡ ರನ್ ಆಗುತ್ತೆ ಗುರು, ಬಟ್ ಅದೊಂಥರ ಕ್ಯೂಟ್ ಅನ್ನಿಸ್ತು ಗುರು ನನಗಂತೂ. ಆ ಪಾತ್ರದಲ್ಲಿ ಮಾಡಿರೋ ಲವರ್ಸ್ ನಿಜವಾಗ್ಲೂ ಆ ಹುಡುಗನಿಗೆ ಮಾತ್ರ ತುಂಬಾ ಫೀಚರ್ ಐತೆ ಗುರು. ನಿಜವಾಗ್ಲೂ ಆ ಹುಡುಗಿನ ಚೆನ್ನಾಗಿ ಮಾಡೋಳೆ ಗುರು. ಒಂಥರ ಇವರಿಬ್ಬರ ಮಧ್ಯ ಕೆಮಿಸ್ಟ್ರಿ ಚೆನ್ನಾಗೈತೆ ಗುರು. ಇನ್ನು ಹೀರೋ ವಿಕ್ರಮ್ ಪ್ರಭು ಬಂದ್ಬಿಟ್ಟು ಒಂಥರ ಡೀಸೆಂಟ್ ಆಗಿ ಮಾಡೋರೆ ಗುರು. ಇವ್ರದ್ದು ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಚೆನ್ನಾಗೈತೆ ಗುರು. ಓವರ್ ಆಲ್ ಮೂವಿ ಸೈಕೋ ಅನ್ನೋದಕ್ಕಿಂತ ಬಿಟ್ಟು ಒಂಥರ ಡೀಸೆಂಟ್ ಆಗಿ ಐತೆ ಗುರು, ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಒಂದು ಒಳ್ಳೆ ಮೂವಿ ನೋಡಿದೀರಾ ಅಂತ ಬಿಟ್ಟು ಒಳ್ಳೆ ಫೀಲ್ ಬರುತ್ತೆ ಮೂವಿ ನೋಡಾದ್ಮೇಲೆ. ಇಷ್ಟೇ ಗುರು ಮ್ಯಾಟ್ರು. ನೀವೇನಾದರೂ ಅಪ್ಪಿ ಈ ಮೂವಿನ ನೋಡಿದ್ರೆ ಕೆಳಗಡೆ ಹೇಗಿತ್ತು ಅಂತ ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ